ಕಬ್ಬು ಬೆಳೆಗಾರರ ಹೋರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇವತ್ತು ಸಿಎಂ ಸಭೆ ಕರೆದಿದ್ದಾರೆ ರೈತ ಹೋರಾಟಗಾರರು. ಆದ್ರೆ ರೈತ ಹೋರಾಟಗಾರರು ಬರೋದಿಲ್ಲ. ಸಭೆಯಿಂದ ದೂರ ಉಳಿಬೇಕು ಅಂತೇಳಿ ರೈತ ಮುಖಂಡರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಸಿಎಂ ಆಹ್ವಾನ ತಿರಸ್ಕಾರ ಮಾಡಿದ್ದಾರೆ ಹೋರಾಟಗಾರರು. ಶ್ರೀಕಾಂತ್ ಪಡಸಲಗಿ, ಚನ್ನಪ್ಪ ಪೂಜಾರಿ ಹೋಗದೇ ಇರುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತು ಸಕ್ಕರೆ ಮಾಲೀಕರ ಸಭೆ ಕರೆದಿರುವ ಸಿದ್ದರಾಮಯ್ಯ ಅವರೇ, ನೀವೇ ಸಭೆ ಮಾಡಿ ನಿರ್ಧಾರವನ್ನ ತಿಳಿಸಿ. ನಮ್ಮ ಬೇಡಿಕೆಯನ್ನ ಈಡೇರಿಸಿದ್ರೆ ಸಾಕು, ನಾವು ಯಾವುದೇ ಮೀಟಿಂಗ್ ಬರೋದಿಲ್ಲ. ನೀವು ತೀರ್ಮಾನ ತಗೊಂಡು ಹೇಳಿ ಸಾಕು. ನಮ್ಮ ಬೇಡಿಕೆ ಅಂದ್ರೆ ಅದನ್ನ ಈಡೇರಿಸಿ ಅಷ್ಟೇ. ನಮಗೆ ಮೀಟಿಂಗು ಬೇಡ, ಏನು ಬೇಡ. ಇದು ರೈತ ಮುಖಂಡರ ಮಾತು. ಏನ್ ಮಾಡ್ತಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು? ಯಾವ ತೀರ್ಮಾನಕ್ಕೆ ಬರ್ತಾರೆ ನೋಡೋಣ. ಇಂದು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಭೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದು ರೈತ ನಾಯಕರಿಗೆ ನಿನ್ನೆ ರಾತ್ರಿ 8 ಗಂಟೆಗೆ ಬನ್ನಿ ಅಂತೇಳಿ ಆಹ್ವಾನವನ್ನ ಮಾಡಲಾಗಿದೆ. ನಿನ್ನೆ ರಾತ್ರಿ 8 ಗಂಟೆಗೆ ವಾಟ್ಸ್ಆಪ್ ಮೂಲಕ ಆಹ್ವಾನವನ್ನ ಕಳಿಸಿದ್ದಾರಂತೆ ಅಧಿಕಾರಿಗಳು. ಬೆಂಗಳೂರಲ್ಲಿ ಸಭೆ ನಡೀತಾ ಇದೆ, ಆ ಸಭೆಗೆ ಬನ್ನಿ ಅಂತೇಳಿ ವಾಟ್ಸ್ಆಪ್ ಮೂಲಕ ಆಹ್ವಾನವನ್ನ ಕಳಿಸಿದ್ದಾರಂತೆ. ಏಕಾಏಕಿ ಬೆಂಗಳೂರಿಗೆ ತೆರಳೋದಕ್ಕೆ ರೈತರು ಪರದಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ವಿಜಯಪುರ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾಕೆ? ಅಲ್ಲ, ನೀವು ಇವತ್ತು ಈ ಹೋರಾಟಗಾರರನ್ನ, ರೈತ ಹೋರಾಟಗಾರರನ್ನ ಬನ್ನಿ ಅಂತ ಹೇಳಿ ಕರಿತಿದ್ದೀರಿ. ಅಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ವಾಟ್ಸ್ಆಪ್ ಮೂಲಕ ನೀವು ಸಂದೇಶವನ್ನ ಕಳಿಸಿದಿರಿ. ಅಲ್ಲ ರೀ, ಇವತ್ತು ಇಲ್ಲಿಂದ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕು ಅಂತಾರೆ, ಅದೇ ನಿಮ್ಮ ರಾಜಕಾರಣಿಗಳಿಗೆ, ಅದೇ ನಿಮ್ಮ ಅಧಿಕಾರಿಗಳಿಗೆ ಒಂದು ಬಸ್ ವ್ಯವಸ್ಥೆ ಮಾಡಿಸ್ತೀರಿ. ಆ ರೈತರನ್ನ ಬರಬೇಕು ಅಂತ ಒಂದು ಬಸ್ ವ್ಯವಸ್ಥೆ ಮಾಡಿಸೋಷ್ಟು ನಿಮ್ಮ ಹತ್ರ ಇಲ್ವಾ? ಒಂದು ಬಸ್ನ ವ್ಯವಸ್ಥೆ. ರಾತ್ರೋರಾತ್ರಿ ನೀವು 8 ಗಂಟೆಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಬಿಟ್ಟು ಬಂದ್ಬಿಡಿ ಅಂತಂದ್ರೆ ಅವ್ರ ರೈತರು ಸ್ವಾಮಿ. ನಿಮ್ ತರ ಕಾರು ಅವೆಲ್ಲ ಇಟ್ಕೊಂಡು ಶೋಕಿ ಮಾಡೋರಲ್ಲ, ದುಡ್ದು ತಿನ್ನೋರು. ದುಡ್ದು ತಿನ್ನೋರು. ಅವ್ರ ಹತ್ರ ಕಾರ್ ಇಲ್ಲ ಅಂತ ನಾನು ಅವಮಾನ ಮಾಡ್ತಿಲ್ಲ. ಅವ್ರ ಮನ್ಸು ಮಾಡಿದ್ರೆ ನಿಮ್ ಸ್ಥಾನದಲ್ಲಿ ಅವ್ರ ಕುತ್ಕೊಳ್ಳುವಂತ ಶಕ್ತಿ ಅವ್ರಿಗಿದೆ. ರೈತರಿಗೆ ಒಂದು ಗೌರವ ಕೊಡಿ. ಅದೇ ನಿಮ್ಮ ಮುಖಂಡ ಯಾರಾದ್ರೂ ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಒಂದು ವಿಶೇಷವಾದ ಬಸ್ ವ್ಯವಸ್ಥೆ ಆಗೋಗುತ್ತೆ. ಯಾಕೆ ಮಾಡಕ್ಕಾಗಲ್ವಾ? ಅಷ್ಟು ಗ್ಯಾರಂಟಿ ಕೊಟ್ಟಿದ್ದೀರಿ, ಒಂದು ಬಸ್ ಗ್ಯಾರಂಟಿ ಕೊಡಕ್ಕಾಗಲ್ವಾ ಅವ್ರಿಗೆ? ಅಲ್ಲಿಂದ ಒಂದು ಬಸ್ ಮಾಡಿ ಒಂದು 20 ಜನ ರೈತರನ್ನ ಟೀಮ್ ಮಾಡ್ಕೊಂಡು ಬನ್ನಿ ಅಂತೇಳಿ ಕರ್ಕೊಂಬರುವಂತ ಸೌಜನ್ಯನೂ ಇಲ್ವಾ ನಿಮಗೆ? ಅದು ವಾಟ್ಸ್ಆಪ್ ಮೂಲಕ ನೀವು ಸಂದೇಶವನ್ನ ಕಳಿಸ್ತೀರಿ ಅಂತಂದ್ರೆ ಏನರ್ಥ? ಒಂದು ಫೋನ್ ಮಾಡಿ ಹೇಳಿದ್ರ, ವಾಟ್ಸ್ಆಪ್ ಅಲ್ಲಿ ಕಳಿಸಿದಿರಿ ಬನ್ನಿ ಅಂತೇಳಿ. ನೋಡಿ, ಒಂದ್ 2-3 ಜನ ಬರ್ಬೋದು ಬಸ್ಸಲ್ಲಿ, ಹೇಗೋ ಮಾಡ್ಕೊಂಡು ಒಂದು ರೈಲ್ ಅಲ್ಲಿ ಇಟ್ಕೊಂಡು ಜನರಲ್ ಕಂಪಾರ್ಟ್ಮೆಂಟ್ ಮೇಲೆ ಬರಬೇಕು, ಒಂದು ರಿಸರ್ವೇಶನ್ ಸಿಗಲ್ಲ. ಒಂದು ಬಸ್ನ ವ್ಯವಸ್ಥೆ ಮಾಡ್ಸಕ್ಕಾಗಲ್ವಾ ನಿಮಗೆ? ಅದೇ ನಿಮ್ಗೆ ಏನಾದ್ರೂ ಎಲ್ಲೋ ಹೋಗ್ಬೇಕು ಅಂದ್ರೆ, ಇವತ್ತು ಯಾರೋ ಇಬ್ರು ಫೋಟೋ ನೋಡ್ತಿದೆ, ಯಾರೋ ಇಬ್ರು ಶಾಸಕರು ಎಲ್ಲೋ ಇದಾರಂತೆ, ನಮ್ಮ ಕ್ಷೇತ್ರ ಜನರಿಗೋಸ್ಕರ ಸರ್ಕಾರದ ಕಳಿಸ್ಕೊಟ್ಟಿರೋ ಒಂದು ಟ್ರಿಪ್ ಅಲ್ಲಿ ನಾನು ದೇವರ ಹತ್ರ ಬೇಡ್ಕೊಂಡೆ ಅಂತೇಳಿ ಯಾರೋ ಇಬ್ರು ಹೆಸರು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಇಬ್ರು ಶಾಸಕರು ಹೋಗಿದ್ದಾರೆ. ಅವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ? ಅವರಿಬ್ರೆಲ್ಲ ಬೇರೆ ಬೇರೆ ತುಂಬಾ ಜನ ಹೋಗಿದ್ದಾರೆ. ಮೋಟಮ್ಮ ಅವರು ಮತ್ತೆ ಇನ್ನೊಬ್ರು ಹೋಗಿದ್ರು. ಅವ್ರಿಗೆಲ್ಲ ವ್ಯವಸ್ಥೆ ಆಗುತ್ತೆ. ಆ ರೈತನ ಕರ್ಕೊಂಬರ್ದಕ್ಕೆ ನಿಮ್ಗೆ ವ್ಯವಸ್ಥೆ ಮಾಡಕ್ಕಾಗಲ್ಲ ಅಂತಂದ್ರೆ ಏನರ್ಥ? ಒಂದು ಸೌಜನ್ಯ ಬೆಳೆಸ್ಕೊಳ್ಳಿ. ನೀವು ರಾತ್ರೋರಾತ್ರಿ ನೀವು ಅವ್ರಿಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ಬಿಟ್ಟು ಬಂದ್ಬಿಡಿ ಅಂತಂದ್ರೆ ಹೆಂಗ್ ಬರಕ್ಕಾಗುತ್ತೆ? ಏನ್ ಪಕ್ಕದಲ್ಲೇ ಇದ್ಯಾ? ದೇವನಹಳ್ಳಿ ದೊಡ್ಡಬಳ್ಳಾಪುರನ ಬಂದ್ಬಿಡಕ್ಕೆ ನೀವು ಕರಿತಂಗೆ ಸಭೆಗೆ ಬರ್ಬೇಕು ತಾನೆ? ಅಲ್ಲಿಂದ ಅಧಿಕಾರಿಗಾದ್ರೂ ಸ್ವಲ್ಪ ವಿವೇಚನೆ ಇರಬೇಕು. ಆ ವಿವೇಚನೆ ಇಟ್ಕೊಂಡು ಕೆಲಸ ಮಾಡಿ. ಸಿಎಂ ಅವ್ರು ಕರಿತಾ ಇದಾರೆ ಅಂದಾಗ ನೀವು ವ್ಯವಸ್ಥೆ ಮಾಡಿ. ಯಾಕೆ ಅಷ್ಟು ಆಗಲ್ವಾ ನಿಮ್ಗೆ? ಒಂದು ಬಸ್ಸಲ್ಲಿ ಅವ್ರನ್ನ ವ್ಯವಸ್ಥೆ ಮಾಡಿ ಒಂದು 20 ಜನ ವಿಶ್ವಾಸ ತಗೊಂಡು ಬನ್ನಿ ಅಂತೇಳಿ ಕರ್ಕೊಂಡ್ ಬನ್ನಿ. ಅದೇ ನೀವು ಬರಬೇಕು ಅಂತಂದ್ರೆ ನಿಮ್ಗೆ ರಿಸರ್ವೇಶನ್ ಮಾಡಬೇಕು. ನಿಮ್ಮ PA PSಗಳೆಲ್ಲ ಅವ್ರಿಗೆ ಯಾರು ಮಾಡ್ತಾರೆ? ಅವ್ರಿಗೆ ಆ ತರದ್ದು ಯಾರು ಇಲ್ಲ. ದುಡಿಬೇಕು, ತಿನ್ನಬೇಕು ಅವರು.
ನೀವು ದುಡಿಯೋದು ಇಲ್ಲ, ಕರೆಕ್ಟಾಗಿ ಕೆಲಸನೂ ಮಾಡಲ್ಲ. ಅವ್ರು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಮುಗಿಸ್ಬಿಟ್ರು ಅಷ್ಟೇ. ಆಮೇಲೆ ಹೇಳಿದ್ರು ನಾವು ಕರೆದ್ವಿ ಬರ್ಲಿಲ್ಲ. ಹೆಂಗ್ರಿ ಬರ್ತಾರ ಅವರು? ಎಲ್ಲಿಂದ ಬರ್ತಾರ ಅವರು? ನಿಮಗಾದ್ರೆ ಒಂದು ಸ್ಪೆಷಲ್ ಫ್ಲೈಟ್ ಟಿಕೆಟ್ ಆಗುತ್ತೆ, ಎಕನಾಮಿಕ್ಸ್ ಅಲ್ಲೇ ಹೋಗ್ತೀರಿ, ಬಿಸ್ನೆಸ್ ಕ್ಲಾಸ್ಗಳಲ್ಲೇ ಹೋಗ್ತೀರಿ, ಬಸ್ ವ್ಯವಸ್ಥೆ ಆಗುತ್ತೆ, ಕಾರ್ ವ್ಯವಸ್ಥೆ ಆಗುತ್ತೆ. ರೈತರಿಗೆ ಮಾಡಕ್ಕಾಗಲ್ಲ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ನೀವು ರಾತ್ರಿ ಕಳಿಸ್ಬಿಟ್ಟು ನೀವು ಬಂದ್ಬಿಡಿ ಅನ್ನೋದಕ್ಕೆ ಅವರೇನು ರೈತರು ನಿಮ್ ತರ ಶೋಕಿ ಮಾಡ್ಕೊಂಡಿರುವಂತವ್ರಲ್ಲ. ನಮ್ಮ ಪ್ರತಿನಿಧಿ ರೈತರನ್ನ ಮಾತಾಡ್ಸಿದ್ದಾರೆ, ಅವರ ಅಸಮಾಧಾನ ವ್ಯಕ್ತಪಡ್ತಾರೆ, ಕೇಳಿ. ಏನು ಈಗಾಗಲೇ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದ ವಿವಿಧ ಭಾಗದಲ್ಲಿ ಕಬ್ಬು ಬೆಳೆಗಾರರು ಪ್ರತಿ ಟನ್ಗೆ 3,500 ರೂಪಾಯಿ ದರ ನಿಗದಿ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಏನು ಹೋರಾಟ ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ಇಲ್ಲಿನ ಮುಖಂಡರನ್ನ ಸಭೆಗೆ ಆಹ್ವಾನಿಸಿರ್ತಕ್ಕಂಥದ್ದು. ಕೇಳೋಣ ಅವರನ್ನೇ ನಾಳೆ ಯಾವ ರೀತಿ ಬೆಂಗಳೂರಿಗೆ ಹೋಗ್ತಾರ ಅಥವಾ ಏನ್ ತೀರ್ಮಾನ ಮಾಡ್ತಾರ ಅಂತ ಹೇಳಿ. ಸರ್, ಈಗ ತಮಗ ಬೆಂಗಳೂರಿಗೆ ಹೋಗಕ್ ಆಹ್ವಾನ ಬಂದಿದ್ಯಾ? ಯಾರಿಂದ ಬಂದಿತ್ತು? ಆಮೇಲೆ ಹೋಗ್ತೀರಾ? ಈಗ ನಮಗ ಬೆಂಗಳೂರಿಗೆ ಬರ್ಲಿಕ್ಕೆ ಜಿಲ್ಲಾ ಆಡಳಿತದಿಂದ ಬಿಜಾಪುರ ಜಿಲ್ಲೆಯಿಂದ 4 ಮಂದಿಗೆ ಆಹ್ವಾನ ಕೊಟ್ಟಿದ್ದಾರೆ. ಆದ್ರೆ ನಾವು ಇನ್ನ ಹೋಗ್ಬೇಕು ಬಿಡ್ಬೇಕಂತ ತೀರ್ಮಾನ ಮಾಡಿಲ್ಲ. ಯಾಕಂದ್ರೆ ನಮಗ್ ಬಾಳ ಇವತ್ತು ನಿರೀಕ್ಷೆ ಇತ್ತು. ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ರೈತರ ಪರವಾಗಿ ಒಳ್ಳೆ ಒಂದು ಒಪಿನಿಯನ್ ಕೊಟ್ಟು ನಮ್ಗೊಂದು ನ್ಯಾಯಯುತವಾದ 3,500 ಘೋಷಣೆ ಮಾಡ್ತಾರ ನಿರೀಕ್ಷೆ ಇತ್ತು. ಅದು ಖುಷಿಯಾಗಿತ್ತು. ಅದಕ್ಕೆ ನಮ್ಗೆ ಬೆಂಗಳೂರಿಗೆ ಬರಕ್ ಹೇಳ್ಯಾರ. ನಮ್ಮ ಎಲ್ಲಾ ರೈತರ ಮುಖಂಡ ಕೂಡ ಚರ್ಚೆ ಮಾಡ್ಬೇಕಾಗೈತಿ. ಯಾಕಂದ್ರ ಇವತ್ತು ಲಕ್ಷಾಂಗಟ್ಲೆ ಜನ ನಾವು ಬೀದಿಯಾಗ ಕೂತೀವಿ ಇವತ್ತು. ಈಗ ಅವರ ಎಲ್ಲಿ ಬರ್ಬೋದು, ನಾವು ಇಷ್ಟು ಜನ ಅಲ್ಲಿ ಹೋಗೋದಕ್ಕಿಂತ ಇಲ್ಲಿ ಏನಾಗ್ಬಿಡ್ತೈತಿ, ಒಂಥರ ನಮ್ಗೆ ಯಾಕೋ ಈ ಸರ್ಕಾರದ ಮೇಲೆ ಒಂಥರ ಬೇಜಾರ ಆಗೈತಿ ಇವತ್ತು ನಮ್ಗೆ. ಯಾಕಂದ್ರೆ ನಾವು ಅಲ್ಲಿ ಹೋಗೋದು ಬಿಡೋದನ್ನ ಎಲ್ಲ ನಮ್ಮ ಜಿಲ್ಲೆ ಎಲ್ಲಾ ಮುಖಂಡರು ಸೇರ್ಕೊಂಡು ತೀರ್ಮಾನ ಮಾಡಿ ಹೋಗೋದಕ್ಕೆ ಪ್ರಯತ್ನ. ತಮಗೂ ಆಹ್ವಾನ ಮಾಡಿದಾರ? ಯಾವಾಗ ಗೊತ್ತಾಯ್ತು? ಮತ್ತೆ ಹೋಗಕ್ಕೆ ವ್ಯವಸ್ಥೆ ಅಂದ್ರೆ ಸಡನ್ ಆಗಿ ಕರೆದ್ರೆ ನೀವು ಹೆಂಗ್ ಹೋಗ್ತೀರಿ? ಯಾಕಂದ್ರೆ ಹೋರಾಟದಲ್ಲಿ ಇದ್ರಿ, ಹೋರಾಟದಲ್ಲಿ ಬಿಟ್ಟು ಹೋಗ್ಬೇಕಾದ ಪರಿಸ್ಥಿತಿ. ಈಗ ಅದೇ ಬಂದದ್ರಿ ಸರ್ ಸಮಸ್ಯೆ. ನಾಳೆ ಮುಂಜಾನೆ 10 ಇರುವಂತಂದಾರ. ಈಗ ಹೇಳಿದ್ದೇನ ಸಂಜೆ 8 ಹೇಳ್ಯಾರ, ರಾತ್ರಿ 8 ಹೇಳ್ಯಾರ. ಈಗ ಇಲ್ಲಿಂದ ನಾವು ಏನೋ ತಯಾರಿ ಆಗಿಲ್ಲ, ಏನಿಲ್ಲ. ಬೆಂಗಳೂರಿನ ಸನಿ ಐತೆ, 600 ಕಿಲೋಮೀಟರ್ ದೂರ ಐತೆ. ಅದು ಹೆಂಗ್ ಹೋಗುದು ಅನ್ನೋದು ಒಂದು ವಿಚಾರ ಆಗ್ತದ. ನೋಡೋಣ ಏನಾರೇ ಒಟ್ಟು ಅಷ್ಟು ಅವಶ್ಯಕತೆ ಇತ್ತಂದ್ರೆ ಹೋಗ್ತಿವಿ. ಇಲ್ಲಾಂದ್ರೆ ನಮ್ಮೆಲ್ಲ ರೈತ ಮುಖಂಡರು ಏನಂತಾರ ಅದ್ರ ಪ್ರಕಾರ ನಿರ್ಣಯ ತಗೊಂಡ ಮುಂದಿನ ನಾವೇನದ ರೂಪರೇಷೆಗಳನ್ನ ಹಾಕೋತೀವಿ. ಯಥ ಪ್ರಕಾರ ಹೋರಾಟ ಮುಂದುವರಿಬೇಕು. ರಾತ್ರಿ ಇಲ್ಲಿ ಮಕ್ಕಳಿಗೆ ವ್ಯವಸ್ಥೆ ಮಾಡ್ಬೇಕಾಗ್ತದ. ಅಡಿಗೆ, ಊಟ, ನೀರಿಂದ ಆಯ್ತು. ಮತ್ತೆ ನಾಳೆ ವ್ಯವಸ್ಥೆ, ನಾಳೆ ಯಾರ್ಯಾರು ಬರ್ತಾರ ಎಲ್ಲರಿಗೂ ಫೋನ್ ಹಚ್ಚೋದು, ಮಾಡೋದು, ಕರೆಯೋದು ಎಲ್ಲ ಇರ್ತದ. ಆಮೇಲೆ ಮತ್ತೆ ಯಥ ಪ್ರಕಾರ ನಾಡ್ದು ಒಂದಿನ ಟೈಮ್ ತಗೊಂಡ್ರ 2 ದಿವಸನಾಗ ಏನೇನ್ ಆಗ್ತದ ನೋಡ್ಕೊಂಡು ಮಾಡ್ಬೇಕಾಗ್ತದೆ. ಅಂದ್ರೆ ಜಿಲ್ಲಾಧಿಕಾರಿಗಳು ಏನ್ ತಮಗ್ ಜಸ್ಟ್ ಬರಕ್ ಹೇಳಿದ್ರ ಅಥವಾ ನಿಮ್ಗೆ ಕರ್ಕೊಂಡು ಹೋಗೋದಕ್ಕೆ ಹಿಂಗ ವಾಹನದ ವ್ಯವಸ್ಥೆ ಆಯ್ತು ಈ ತರ ಏನ್ರ ಮಾಡಿದಾರ? ಅಥವಾ ಜಸ್ಟ್ ನೀವು ಸಭೆಗೆ ಹಾಜರಾಗಬೇಕು ಈ ತರ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾರ ಅಂತ ಹೇಳಿದ್ರೆ ಏನಿಲ್ಲ. ಒಟ್ಟಾರೆಯಾಗಿ 4 ಜನ ರೈತ ಮುಖಂಡರಿಗೆ ಆಹ್ವಾನ ಮಾಡ್ಯಾರ. ಅದಕ್ಕೆ ನೀವು ಯಾರು ಬರ್ತೀರಿ ನೋಡ್ರಿ ಅಂತ ಒಂದ್ ಕರೆ ಮಾಡಿದ್ರು. ಇಲ್ಲ ಸರ್, ನಾವೆಲ್ಲರೂ ಕೂಡ ಡಿಸ್ಕಸ್ ಮಾಡ್ಬೇಕಾಗ್ತದ. ಯಾಕಂದ್ರೆ ಇದು ದೊಡ್ಡ ಸಮಸ್ಯೆ ಆಗ್ತದ. ನಾವು ಒಬ್ಬಿಬ್ರು ಇಲ್ಲ ಲೀಡರ್ಗಳು, ಸುಮಾರು ಜನ ರೈತ ಮುಖಂಡರು ಇರೋದ್ರಿಂದ ಇದ್ರಲ್ಲಿ ಮತ್ತೆ ಗೊಂದಲ ಸೃಷ್ಟಿಯಾಗಿ ನಮ್ಮ ಜಗಳ ಹತ್ತದ. ಅದಕ್ಕೆ ಏನಾದ್ರು ನಾವು ವಿಚಾರ ಮಾಡ್ಬೇಕಾತಂದಾಗ ಅವರು ಪದೇ ಒಂದ್ 2-3 ಸಲ ಮಾತಾಡಿ, ಇಲ್ಲ ನೀವು ಬರಬೇಕಾಗ್ತದ, ಪ್ಲೀಸ್ ದಯವಿಟ್ಟು ಹಂಗ ಅಲ್ಲೆಲ್ಲ ಸಮಸ್ಯೆ ಅದಾವ, ನೀವು ಅಲ್ಲಿ ಹೋದ್ರಪ್ಪ ಅಂತಂದ್ರೆ ಒಂದ್ ನ್ಯಾಯ ಸಿಗ್ತದ ನಿಮಗೆ ಅಂತ ಹೇಳಿ ಅಂದಾಗ ಆಯ್ತು ಅಂತ ಹೇಳಿ ನಮ್ಮೆಲ್ಲ ಮುಖಂಡರ ಜೊತೆ ಮಾತಾಡಿ ಅವ್ರಿಗೆ ಹೇಳಿದ್ವು. ಸಾಯಂಕಾಲ 8 ಗಂಟೆಗೆ ಅವರು ನಮ್ಗೆ ಹೇಳಿದಾರೆ. ಅದಕ್ಕೆ 8 ಗಂಟೆಗೆ ಕೇಳಿದ್ ಮುಂದೆ ನಾವು 2 ತಾಸನಾಗ ಹೆಂಗ್ ಹೋಗೋದಾಗ್ತದ? ಈಗ ನಾವು ಮನೆಗೆ ಸತ್ಯಕ್ಕೆ ಹೋಗಿಲ್ಲ, ಅಡ್ರೆಸ್ ಬದಲಾವಣೆ ಮಾಡಿಲ್ಲ, ಬಟ್ಟಿ ತಗೊಂಡಿಲ್ಲ, ಏನೂ ಇಲ್ಲ. ಅದಕ್ಕೆ ಸ್ವಲ್ಪ ವಿಚಾರ ಮಾಡಕತ್ತೀವಿ. ಮತ್ತೆಲ್ಲ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ರಾಜ್ಯ ಮುಖಂಡರು ಇರ್ಬೋದು, ಆಮೇಲೆ ಇಲ್ಲಿ ವಿಜಯಪುರ ಜಿಲ್ಲೆ ಎಲ್ಲಾ ರೈತ ಮುಖಂಡರು ಮತ್ತು ರಾಜ್ಯ ಕಮಿಟಿಯವರು ವಿಚಾರ ಮಾಡಿ ಮುಂದಿನ ನಿರ್ಣಯ ತಗೋತೀವಿ. ಮುಖ್ಯಮಂತ್ರಿಗಳ ಸಭೆಗೆ ಹೋಗಲು ನಿರಾಕರಿಸಿದ್ರು. ಅನಿವಾರ್ಯವಾಗಿ ಹೋಗಲು ಒಪ್ಪಿದ್ರು ಕೂಡ ಈಗ ಅವರಿಗೆ ಯಾವ ರೀತಿ ಹೋಗ್ಬೇಕು ಅನ್ನೋದು ಕೂಡ ಸಮಸ್ಯೆ ಎದುರಾಗಿದೆ. ಏನು ಮುಖ್ಯಮಂತ್ರಿಗಳು ನಾಳೆ ಯಾವ ರೀತಿ ರೈತರೊಂದಿಗೆ ಸಮಾಲೋಚನೆ ಮಾಡ್ತಾರೆ, ಕಾರ್ಖಾನೆಯೊಂದಿಗೆ ಸಮಾಲೋಚನೆ ಮಾಡ್ತಾರೆ, ಏನ್ ನಿರ್ಣಯ ಕೈಗೊಳ್ತಾರೆ ಅನ್ನೋದು ನಾಳೆ ಮುಖ್ಯಮಂತ್ರಿಗಳ ನಿರ್ಧಾರದ ನಂತರ ರೈತರ ಹೋರಾಟ ರೂಪುರೇಷೆ ಆಗುವಂತದ್ದು. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.